ನಮಸ್ಕಾರ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳು, ಮಧ್ಯಾಹ್ನ ನಂತರ ಆಗಬಹುದಾದಂತಹ ಬೆಳವಣಿಗೆಗಳ ಮಾಹಿತಿಯನ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ. ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊನ್ನೆ ರಾತ್ರಿ ಬೆಂಗಳೂರಲ್ಲಿ ನಡೆದಂತ ಕಾರು ಅಪಘಾತ ಪ್ರಕರಣದ ತನಿಖೆಯನ್ನ ಪೊಲೀಸರು ಚುರುಕುಗೊಳಿಸಿದ್ದಾರೆ. ಕೋರಮಂಗಲ ಸುತ್ತಮುತ್ತ ಸಿಸಿಟಿವಿ ಚಾಲಾಡ್ತಾ ಇದ್ದು ಇಸ್ವಿತಾ ಬಿಂದು ಪಿಜಿಯಿಂದ ಹೊರಬರ್ತಾ ಇರುವಂತಹ ದೃಶ್ಯ ಲಭ್ಯವಾಗಿದೆ. 7 ಮಂದಿ ಮೃತರಲ್ಲಿ ಬಿಂದು, ಇಶಿತಾ, ಧನುಷ್ ಹಾಗೆ ರೋಹಿತ್, ಅಕ್ಷಯ್ ಕೋರಮಂಗಲ 6ನೇ ಬ್ಲಾಕ್ನಲ್ಲಿರುವಂತಹ ಪಿಜಿಯಲ್ಲಿ ಒಟ್ಟಿಗೆ ಇದರಂತೆ. ಅಪಘಾತ ಸಂಭವಿಸುವಂತ ಸಂಜೆ ಇಸ್ವಿತಾ ಹಾಗೂ ಬಿಂದು ಪಿಜಿಯಿಂದ ಸೋನಿ ವರ್ಲ್ಡ್ ರಸ್ತೆಗೆ ನಡೆದುಕೊಂಡು ಬಂದಿದ್ದಾರೆ. ಸುಮಾರು 200 ಮೀಟರ್ ನಡೆದುಕೊಂಡು ಬಂದಿರುವಂಥದ್ದು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆಮೇಲೆ ಎಲ್ಲಿಗೆ ಹೋಗಿದ್ರು ಅನ್ನುವಂಥ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿದೆ. ಆಡಿ ಕಾರು ಅಪಘಾತ ಸಂಭವಿಸುವುದಕ್ಕೆ ನಿಖರ ಕಾರಣವೇನು? ಕುಡಿದಿದ್ರಾ, ನಶೆಯಲ್ಲಿದ್ರಾ ಅಥವಾ ಆಯತಪ್ಪಿ ನಡೆದಿದ್ದ ಅನ್ನುವಂಥದ್ರ ಬಗ್ಗೆ ಪೊಲೀಸರು ನಡೆಸಿರುವಂತಹ ಪ್ರಾಥಮಿಕ ತನಿಖೆಯ ಮಾಹಿತಿ ನ್ಯೂಸ್ 18ಗೆ ಸಿಕ್ಕಿದೆ. ಅಂದು ಮಿಡ್ ನೈಟ್ ಆಕ್ಸಿಡೆಂಟ್ಗೂ ಮುನ್ನವೇ 2 ದೊಡ್ಡ ದುರಂತಗಳು ತಪ್ಪಿದ್ವು. ಅಂದು ಸ್ವಲ್ಪ ಯಾಮಾರಿದ್ರು ಕೂಡ 7 ಜನರ ದುರಂತ ಸಾವಿಗೂ ಮುನ್ನವೇ 2 ಸಾವಾಗಬೇಕಾಗಿತ್ತು. ಸೋನಿ ವರ್ಲ್ಡ್ ಸಿಗ್ನಲ್ ಬಳಿ ಫುಡ್ ಡೆಲಿವರಿ ಬಾಯ್ ಜಸ್ಟ್ ಮಿಸ್ ಆಗಿದ್ದ. ನಂತರ NGV ಸಿಗ್ನಲ್ ಬಳಿ ಅಡ್ಡ ಹಾಕಿದ್ದಂಥ ಪೊಲೀಸರು ಮೇಲೂ ಕೂಡ ಕಾರನ್ನು ನುಗ್ಗಿಸಿದ್ರು. ಅದರ ಅದೃಷ್ಟವಶಾತ್ ಸ್ವಲ್ಪದರಲ್ಲೇ ಪೊಲೀಸ್ ಹಾಗೂ ಡೆಲಿವರಿ ಬಾಯ್ ಬಚಾವಾಗಿದ್ರು. ಕುಡಿದು ವಾಹನ ಚಲಾಯಿಸಿರುವಂಥ ಸಾಧ್ಯತೆಯೇ ಹೆಚ್ಚಿರುವುದರಿಂದ ಮೃತರ ರಕ್ತದ ಮಾದರಿಯನ್ನು ಲ್ಯಾಬ್ಗೆ ರವಾನೆ ಮಾಡಲಾಗಿದೆ. ಇದು ವೈದ್ಯಕೀಯ ವರದಿ ಪೊಲೀಸರ ಕೈ ಸೇರುವಂಥ ನಿರೀಕ್ಷೆ ಇದ್ದು ಡ್ರಿಂಕ್ ಅಂಡ್ ಡ್ರೈವ್ ಬಗ್ಗೆ ಗೊತ್ತಾಗಲಿದೆ. ಕೋರಮಂಗಲದ ಆಡಿ ಕಾರ್ ಅಪಘಾತ ಪ್ರಕರಣದ ಹಿಂದೆ ಬಿದ್ದಿರುವಂತಹ ಪೊಲೀಸರು 10 ಆಂಗಲ್ನಲ್ಲಿ ತನಿಖೆಯನ್ನು ಮಾಡ್ತಿದ್ದಾರೆ. ನಿನ್ನೆ ನಡೆದಂತ ಅಪಘಾತಕ್ಕೆ ನೀರಿನ ಬಾಟಲ್ ಕಾರಣವಾಯ್ತಾ ಅನ್ನುವಂಥ ಅನುಮಾನ ಶುರುವಾಗಿರುವಂಥದ್ದು. ಯಾಕೆಂದ್ರೆ ಕಾರ್ನ ಬ್ರೇಕ್ ಲಿಫ್ಟ್ಗೆ ವಾಟರ್ ಬಾಟಲ್ ಸಿಕ್ಕಾಕೊಂಡಿದೆ. ಇದರಿಂದಾಗಿಯೇ ಬ್ರೇಕ್ ಹಾಕೋದಕ್ಕೆ ಸಾಧ್ಯವಾಗದೆ ಅಪಘಾತ ಸಂಭವಿಸಿತಾ ಅನ್ನುವಂಥ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಿದ್ದಾರೆ. ಬೆಂಗಳೂರಲ್ಲಿ ಅಪರಾಧ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ರೌಡಿಗಳು ಅಟ್ಟಹಾಸವನ್ನ ಮೆರೆಯೋದಕ್ಕೆ ಶುರು ಮಾಡಿದ್ದು ರಕ್ತದ ಕೋಡಿ ಹರಿಸ್ತಿದ್ದಾರೆ. ಬೆಂಗಳೂರಿನ ಆನೇಕಲ್ ಬಳಿಯ ಸಿಂಗೇನ ಅಗ್ರಹಾರ ನಿರ್ಜನ ಪ್ರದೇಶದಲ್ಲಿ ಜೋಡಿ ಕೊಲೆ ಮಾಡಲಾಗಿದೆ. ಮೃತದೇಹಗಳ ಪಕ್ಕದಲ್ಲೇ ಮದ್ಯದ ಬಾಟಲಿಗಳು ಬಿದ್ದಿರುವುದರಿಂದ ಪರಿಚಯಸ್ಥರೇ ಕೊಲೆ ಮಾಡಿರುವಂತ ಅನುಮಾನ ಮೂಡಿದೆ. ಕೊಲೆಗೂ ಮುನ್ನ ಎಲ್ಲರೂ ಕೂಡ ಸೇರಿ ಪಾರ್ಟಿಯನ್ನು ಮಾಡಿದ್ದಾರೆ. ಆಮೇಲೆ ಕೊಲೆ ಮಾಡಿರುವಂತ ಶಂಕೆ ವ್ಯಕ್ತವಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದಂತ ಹೆಬ್ಬಗೋಡಿ ಪೊಲೀಸರು ತನಿಖೆಯನ್ನು ಶುರು ಮಾಡಿದ್ದಾರೆ. ಹಾಸನದಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಮುಂದುವರೆದಿದೆ. ಪೊಲೀಸ್ ಠಾಣೆಯ ಸಮೀಪವೇ ಪುಂಡಾಟವಾಡಿದ್ದು ನಡು ರಸ್ತೆಯಲ್ಲೇ ಮಚ್ಚನ್ನ ಹಿಡಿದು ಅಬ್ಬರಿಸಿದ್ದಾರೆ. ಬಾರ್ ಮುಂದೆ ಕಿರಿಕ್ ಶುರು ಮಾಡಿದಂತ 4 ಪುಂಡರು ವ್ಯಕ್ತಿಯೊಬ್ಬನಿಗೆ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಅಷ್ಟೇ ಅಕ್ಕ ಕೈಯಲ್ಲಿ ಲಾಂಗ್ ಹಿಡಿದು ಆವಾಜನ್ನ ಬಿಟ್ಟಿದ್ದು ರೌಡಿಗಳ ದುಷ್ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಘಟನೆ ಸಂಬಂಧ ಅಡುವಳ್ಳಿಯ ನಿತಿನ್ ಹಾಗೂ ಚೇತನನ್ನ ಬಂಧಿಸಲಾಗಿದ್ದು ತಲೆಮರೆಸಿಕೊಂಡಿರುವಂತಹ ಸಚಿನ್, ಮಧುಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ, ನಡು ರಸ್ತೆಯಲ್ಲಿ ಯಾವ ರೀತಿಯಾಗಿ ಪುಂಡರು ಅಟ್ಟಹಾಸವನ್ನ ಮೆರೆದಿದ್ದಾರೆ ಅನ್ನೋದನ್ನ ಗಮನಿಸಬಹುದು. ಈ ಒಂದು ಘಟನೆ ನಡೆದಿರೋದು ಹಾಸನದಲ್ಲಿ. ನಟೋರಿಯಸ್ ಡಾನ್ ಬಾಂಬೆ ರವಿ ಕೊರೋನಾಗೆ ಬಲಿಯಾಗಿದ್ದಾನೆ. ಕೊರೋನಾ ಸೋಂಕು ತಗುಲಿದ್ರೂ ಸಹ ಡಾನ್ ಬಾಂಬೆ ರವಿ ದಂಧೆಯಲ್ಲಿ ಬ್ಯುಸಿಯಾಗಿದ್ದ. ಸೌತ್ ಆಫ್ರಿಕಾ ನಂಬರ್ನಿಂದ ಬೆದರಿಕೆಯನ್ನು ಹಾಕ್ತಾ ಇದ್ದ ಈತ. ಕರ್ನಾಟಕ, ಮಹಾರಾಷ್ಟ್ರ ರಾಜ್ಯಗಳಲ್ಲಿ ಹವಾ ಇಟ್ಟಿದ್ದ. ಉಮಾಪತಿ ಶ್ರೀನಿವಾಸ್ ಕೇಸ್ನಲ್ಲೂ ಕೂಡ ಈತನೇ ವಾಂಟೆಡ್ ಆಗಿದ್ದ. ಇದೀಗ ಕೊರೋನಾಗೆ ಬಲಿಯಾಗಿದ್ದಾನೆ. ಗೋವಿಂದಪುರ ಡ್ರಗ್ಸ್ ಕೇಸ್ ಸಂಬಂಧಪಟ್ಟಂತೆ ತನಿಖೆ ಚುರುಕುಗೊಳಿಸಿರುವಂತಹ ಪೊಲೀಸರು ದೊಡ್ಡ ಕುಳಗಳಿಗೆ ಮೇಲಿಂದ ಮೇಲೆ ಬಿಗ್ ಶಾಕ್ ಕೊಡ್ತಿದ್ದಾರೆ. ಡಿಜೆ ವಚನ್ ಚಿನ್ನಪ್ಪ ಮತ್ತು ಉದ್ಯಮಿ ಭಾರತ್ ಅನ್ನ ಪ್ರಾಥಮಿಕ ತನಿಖೆಯಲ್ಲಿ ಡ್ರಗ್ಸ್ ಸೇವನೆ ಮಾಡಿರೋದ್ರ ಬಗ್ಗೆ ಮಾಹಿತಿ ಸಿಕ್ಕಿಲ್ಲ. ಹೀಗಾಗಿ ಕೂದಲು ಮಾದರಿ ಪರೀಕ್ಷೆಗೆ ಕಾಕಿ ಟೀಮ್ ಎಲ್ಲಾ ರೀತಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಿಸಿಬಿ ಮಾಡಿದಂತ ಟೆಸ್ಟ್ ರೀತಿಯಲ್ಲೇ ಇವರಿಗೂ ಪರೀಕ್ಷೆ ನಡೆಸಲಿದ್ದಾರೆ. ಇದಕ್ಕೆ ಅಂತಾನೆ ಪೊಲೀಸರು ಕೋರ್ಟ್ ಅನುಮತಿಯನ್ನ ಕೋರಿದ್ದು ನ್ಯಾಯಾಲಯದಿಂದ ಗ್ರೀನ್ ಸಿಗ್ನಲ್ ಸಿಕ್ತಿದ್ದಂತೆ ಆರೋಪಿಗಳ ಕೂದಲು ರಕ್ತದ ಮಾದರಿಯನ್ನ ಹೈದರಾಬಾದ್ನ CFSLಗೆ ರವಾನೆ ಮಾಡಲಿದ್ದಾರೆ. ಅಲ್ಲದೆ ಆರೋಪಿಗಳ ಫೋನ್ ಲಿಸ್ಟ್ನಲ್ಲಿ
ಕೇಳ ಚಿತ್ರರಂಗದವರ ಹೆಸರು ಸಹ ಪತ್ತೆಯಾಗಿದ್ದು ಹೆಸರಾಂತ ನಿರ್ದೇಶಕನೂ ಸಹ ಇದರಲ್ಲಿದ್ದಾನಂತೆ. ಹೀಗಾಗಿ ಇವರಿಗೂ ನೋಟಿಸ್ ನೀಡುವಂತ ಸಾಧ್ಯತೆ ಇದೆ. ಡ್ರಗ್ಸ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಸೋನಿಯಾ ಮತ್ತು ಆಕೆಯ ಗೆಳೆಯ ದಿಲೀಪ್ ಈ ಇಬ್ಬರನ್ನು ಕೂಡ ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಪಾಸಿಟಿವ್ ರಿಪೋರ್ಟ್ ಬಂದಿತ್ತು. ಬಟ್ ಇನ್ನುಳಿದಂಥ ಇಬ್ಬರ ಒಂದು ಟೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ನೆಗೆಟಿವ್ ಬಂದಿತ್ತು. ಅವರಿಬ್ಬರಿಗೆ ಈಗ ಹೇರ್ ಫಾಲಿಕಲ್ ಟೆಸ್ಟ್ ಅನ್ನ ಮಾಡಲಿಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಕೋರ್ಟ್ ಅನುಮತಿಯನ್ನ ಕೊಟ್ರೆ ಹೇರ್ ಫಾಲಿಕಲ್ ಟೆಸ್ಟ್ ಅನ್ನ ಮಾಡಲಾಗುತ್ತೆ. ಇಲ್ಲಿ ಥಾಮಸ್ ಕೊಟ್ಟಂತ ಮಾಹಿತಿಯ ಆಧಾರದ ಮೇಲೆ ಇಲ್ಲಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಲಸಿಕೆ ಹಾಕಿಸ್ಕೊಂಡ್ರೆ ಮಾತ್ರ ರೇಷನ್ ಪಿಂಚಣಿ ಅಂತ ಹೇಳಿದಂತ ಚಾಮರಾಜನಗರ ಜಿಲ್ಲಾಧಿಕಾರಿಗಳು ತಮ್ಮ ಹೇಳಿಕೆಯನ್ನ ವಾಪಸ್ ಪಡೆದಿದ್ದಾರೆ. ಡಿಸಿ ನಿರ್ಧಾರದ ಬಗ್ಗೆ ನ್ಯೂಸ್ 18 ಕನ್ನಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಇದರಿಂದ ಎಚ್ಚೆತ್ತಿರುವಂತಹ ಜಿಲ್ಲಾಧಿಕಾರಿ ಎಂಆರ್ ರವಿ ಲಸಿಕೆ ಹಾಕಿಸಿಕೊಳ್ಳದಿದ್ರೆ ಪಡಿತರ ಪಿಂಚಣಿ ನೀಡೋದಿಲ್ಲ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಯಾವುದೇ ಆದೇಶವನ್ನ ಹೊರಡಿಸಿಲ್ಲ. ಪಡಿತರ ಪಿಂಚಣಿ ಸೌಲಭ್ಯ ಕಡಿತ ಮಾಡುವ ಪ್ರಶ್ನೆಯೇ ಇಲ್ಲ ಅಂತ ಹೇಳಿದ್ದಾರೆ. ಪ್ರಮುಖವಾಗಿ ಚಾಮರಾಜನಗರದ ಡಿಸಿ ಕೈಗೊಂಡಿದ್ದಂತ ನಿರ್ಧಾರ ಸಾಕಷ್ಟು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶಕ್ಕೆ ಗುರಿಯಾಗಿತ್ತು. ನಿನ್ನೆಯಿಂದಲೂ ಕೂಡ ನಾವು ಇದರ ಬಗ್ಗೆ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿದ್ವಿ. ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಫಸ್ಟ್ ಆಫ್ ಆಲ್ ಲಸಿಕೆಯ ಅವೈಲಬಿಲಿಟಿ ಎಷ್ಟಿದೆ ಅನ್ನೋದ್ರ ಬಗ್ಗೆ ಸರಿಯಾದಂತ ಮಾಹಿತಿನೇ ಇಲ್ಲ. ಇಂಥದ್ರಲ್ಲಿ ಇಂತಹ ಒಂದು ನಿರ್ಧಾರ ಡಿಸಿ ಮಾಡಿದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಕಾಂಗ್ರೆಸ್ನ ನಾಯಕರುಗಳು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದನ್ನ ಹೇಳಿಕೆ ಕೊಟ್ಟಿದ್ರು ಜಿಲ್ಲಾಧಿಕಾರಿ. ಆದ್ರೆ ಅಧಿಕೃತವಾಗಿ ಆದೇಶ ಏನು ಹೊರಡಿಸಿರಲಿಲ್ಲ. ಬಟ್ ಎಲ್ರಿಗೂ ಕೂಡ ಹೇಳಿದ್ದೇವೆ, ಯಾಕಂದ್ರೆ ಇಲ್ಲಿ ಪ್ರಮುಖವಾಗಿ ವ್ಯಾಕ್ಸಿನ್ ಇಂಪಾರ್ಟೆನ್ಸ್ ಎಷ್ಟಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಈ ರೀತಿಯಾಗಿ ಮಾಡ್ತಾ ಇದ್ದೇವೆ ಕೊರೋನಾ ದೂರ ಮಾಡುವಂತ ನಿಟ್ಟಿನಲ್ಲಿ ಅಂತ ಡಿಸಿ ನಿನ್ನೆ ಸಮರ್ಥನೆ ಮಾಡ್ಕೊಂಡಿದ್ರು. ಬಟ್ ಇವತ್ತು ರಿಯಾಕ್ಷನ್ ಕೊಟ್ಟಿರಲಿಲ್ಲ. ಯಾಕೆಂದ್ರೆ ತುಂಬಾ ಟೀಕೆ ವ್ಯಕ್ತವಾಗಿತ್ತು. ಮಾಸಾಶನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆಲ್ಲದಕ್ಕೂ ಕೂಡ ತಡೆ ಒಡ್ಲಿಕ್ಕೆ ಇವ್ರು ಯಾರು ಅನ್ನುವಂತ ಪ್ರಶ್ನೆ ಇತ್ತು. ಈಗ ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಇದ್ಯಾವುದು ಕೂಡ ಅಧಿಕೃತವಾಗಿ ನಾವು ಇದ್ರ ಬಗ್ಗೆ ಆದೇಶವನ್ನ ಹೊರಡಿಸಿರಲಿಲ್ಲ. ಈ ಒಂದು ಹೇಳಿಕೆ ಏನಿತ್ತು ಅದನ್ನು ವಾಪಸ್ ಪಡಿತಾ ಇದ್ದೇನೆ ಅಂತ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲಾಧಿಕಾರಿಯ ನಡೆಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಕೂಡ ಕಿಡಿಕಾರಿದ್ರು. ಲಸಿಕೆ ಪಡೆಯದಿದ್ರೆ ಪಡಿತರ ಪಿಂಚಣಿ ಕಟ್ ಅಂತಾರೆ. ಆದ್ರೆ ಜನರಿಗೆ ಸಾಕಾಗುವಷ್ಟು ಲಸಿಕೆ ಸಿಗ್ತಾ ಇದೆಯಾ? ಜನರನ್ನ ಲಸಿಕೆ ಪಡೆಯುವಂತೆ ಮನವೊಲಿಸಿದ್ದಾರಾ? ಹೀಗೆ ಹೆದರಿಸುವಂತದ್ದು ಅಕ್ರಮ. ಈ ರೀತಿಯ ಕೆಲಸಕ್ಕೆ ಮುಂದಾಗಿರುವಂತದ್ದು ನಾಚಿಕೆಗೇಡು ಅಂತ ಕಿಡಿಕಾರಿದ್ರು ಡಿಕೆ ಶಿವಕುಮಾರ್ ಅವರು. ಇದಕ್ಕೆ ಧ್ವನಿಗೂಡಿಸಿದ್ರು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಅವರು ಕೂಡ. ಜಿಲ್ಲೆಯಲ್ಲಿ ಮೊದಲು ವ್ಯಾಕ್ಸಿನೇಷನ್ ಸೌಲಭ್ಯ ಹೆಚ್ಚಿಸುವಂತ ಕೆಲಸ ಮಾಡಲಿ, ಅವೈಜ್ಞಾನಿಕವಾಗಿ ಹೊರಡಿಸಿರುವಂತಹ ಆದೇಶವನ್ನ ಹಿಂಪಡಿಬೇಕು ಅಂತ ವಾಗ್ದಾಳಿಯನ್ನ ನಡೆಸಿದ್ರು. ವ್ಯಾಕ್ಸಿನೇಷನ್ಸ್ ಲಭ್ಯತೆನೇ ಇಲ್ಲದೇನೆ ಬಡವರ ಮೇಲೆ ಈ ರೀತಿ ಕಾನೂನು ಹೇರ್ತಕ್ಕಂಥದ್ದು ತಪ್ಪು. ಅದರಲ್ಲೂ ವಿಶೇಷವಾಗಿ ಆಹಾರ ಭದ್ರತಾ ಕಾಯ್ದೆ, ಕೇಂದ್ರ ಸರ್ಕಾರದ ಕಾಯ್ದೆಯನ್ನ ಅವರು ಹಸಿವನ್ನ ಇಂಗಿಸಬೇಕು ಅಂತೇಳಿ UPA ಸರ್ಕಾರ ಅಂದಿನ ದಿವಸಗಳಲ್ಲಿ ಆ ಒಂದು ಕಾನೂನು ತಂತು. ಹಾಗಾಗಿ ಇಂಥ ಬಡವರಿಗೆ ಪರವಾಗಿರ್ತಕ್ಕಂಥ ಯೋಜನೆಗಳ ಮೇಲೆ ಇದನ್ನ ಹೇರ್ತಕ್ಕಂಥದ್ದು ತಪ್ಪು. ತಮ್ಮ ಆದೇಶವನ್ನ ಕೂಡಲೇ ಹಿಂಪಡಿಬೇಕು. ಇದು ಅವೈಜ್ಞಾನಿಕವಾಗಿದೆ. ವ್ಯಾಕ್ಸಿನೇಷನ್ಸ್ ಲಭ್ಯತೆನೇ ಇಲ್ಲದೇನೆ ಬಡವ ಕಾಂಗ್ರೆಸ್ನ ನಾಯಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಹಾಗೆ ಕೆಪಿಸಿಸಿಯ ಕಾರ್ಯಾಧ್ಯಕ್ಷ ಧ್ರುವ ನಾರಾಯಣ್ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇದೊಂದು ರೀತಿಯಾದಂತ ಅವೈಜ್ಞಾನಿಕವಾದಂತ ನಿರ್ಧಾರ. ಈ ರೀತಿಯಾಗಿ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ನಿಮ್ಗೆ ಲಸಿಕೆಯನ್ನ ಹಾಕಿಸ್ಲೇಬೇಕು ಕಡ್ಡಾಯವಾಗಿ ಅಂತಿದ್ರೆ ಮೊದಲು ಹೋಗಿ ಜಾಗೃತಿಯನ್ನ ಮೂಡಿಸಿ. ಅದನ್ನ ಬಿಟ್ಬಿಟ್ಟು ಇಂತಹ ಒಂದು ರೂಲ್ಸ್ ಅನ್ನ ತರೋದು ಸರಿಯಲ್ಲ ಅಂತ ಡಿಕೆ ಶಿವಕುಮಾರ್ ಹಾಗೆ ಧ್ರುವ ನಾರಾಯಣ್ ಇವರಿಬ್ರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನ್ಯೂಸ್ 18 ಕೂಡ ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡಿತ್ತು. ಫೈನಲಿ ಡಿಸಿ ಎಂಆರ್ ರವಿ ಅದಕ್ಕೆ ತಲೆಬಾಗಿದ್ದಾರೆ. ತಮ್ಮ ನಿರ್ಧಾರವನ್ನ ವಾಪಸ್ ಪಡೆದಿದ್ದಾರೆ. ಕೊರೋನಾ 3ನೇ ಅಲೆ ಆತಂಕ ದಿನೇ ದಿನೇ ಹೆಚ್ಚಾಗ್ತಿದ್ರು ಕೂಡ ಜನ ಮಾತ್ರ ಕ್ಯಾರೆ ಅಂತಿದೆ. ಯಾದಗಿರಿ ಜಿಲ್ಲೆಯ ವೇಣುಗೋಪಾಲ ಸ್ವಾಮಿ ಜಾತ್ರೋತ್ಸವ ಮಾಡದಂತೆ ಜಿಲ್ಲಾಡಳಿತ ನಿಷೇಧವನ್ನು ಹೇರಿತ್ತು. ಆದರೆ ಇದಕ್ಕೆ ಕ್ಯಾರೆ ಎನ್ನದಂತ ಸುರಪುರದ ಜನ ಅದ್ದೂರಿಯಾಗಿ ವೇಣುಗೋಪಾಲ ಸ್ವಾಮಿ ಜಾತ್ರೆಯನ್ನ ಮಾಡಿದ್ದಾರೆ. ಜಿಲ್ಲಾಡಳಿತದ ಆದೇಶಕ್ಕೂ ಕೂಡ ಡೋಂಟ್ ಕೇರ್ ಅಂದಿರುವಂತಹ ಗ್ರಾಮಸ್ಥರು ಕೊರೋನಾ ನಿಯಮವನ್ನ ಗಾಳಿಗೆ ತೂರಿ ಹಬ್ಬದ ಸಂಭ್ರಮದಲ್ಲಿ ಮಿಂದೆದ್ದಿದ್ದಾರೆ. ಜನ ಜಾತ್ರೆಯಲ್ಲಿ ಮಾಸ್ಕ್ ಅನ್ನು ಹಾಕಿರಲಿಲ್ಲ. ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ.
ಇನ್ನು ವಿಜಯಪುರ ನಗರದಲ್ಲೂ ಕೂಡ ಜನ ಕೊರೋನಾಗೆ ಡೋಂಟ್ ಕೇರ್ ಅಂತಿದ್ದಾರೆ. ಕೊರೋನಾ ನಿಯಮವನ್ನ ಗಾಳಿಗೆ ತೂರಿ ಮೊಸರು ಮಡಿಕೆ ಒಡೆಯುವಂತ ಸ್ಪರ್ಧೆಯನ್ನ ಏರ್ಪಡಿಸಿದ್ರು. ಕೃಷ್ಣ ಜನ್ಮಾಷ್ಟಮಿ ಹಿನ್ನೆಲೆಯಲ್ಲಿ ನಿನ್ನೆ ತಡರಾತ್ರಿ ಡೋಬಳೆ ಗಲ್ಲಿಯಲ್ಲಿ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು. ಈ ವೇಳೆ ನೂರಾರು ಯುವಕರು ನೀರನ್ನ ಎರಚಿ ಮಡಿಕೆ ಒಡೆದು ಸಂಭ್ರಮಿಸಿದ್ರು. ಬಹುತೇಕರು ಮಾಸ್ಕ್ ಅನ್ನ ಹಾಕಿರಲಿಲ್ಲ. ಸಾಮಾಜಿಕ ಅಂತರವಂತೂ ಮೊದಲೇ ಇರಲಿಲ್ಲ. ಕೊರೋನಾದಿಂದಾಗಿ ಶಾಲೆಗಳೇ ಸರಿಯಾಗಿ ಆರಂಭವಾಗಿಲ್ಲ. ಆದರೆ ಕೊಡಗು ಜಿಲ್ಲೆಯ ಸಂತ ಮೈಕಲರ ಶಾಲೆಯಲ್ಲಿ ಮಕ್ಕಳಿಗೆ ಪರೀಕ್ಷೆ ನಡೆಸುತ್ತಿದ್ದಾರಂತೆ. ಜಿಲ್ಲೆಯಲ್ಲಿ ಕೋವಿಡ್ ಪಾಸಿಟಿವಿಟಿ ರೇಟ್ ಜಾಸ್ತಿ ಇರೋದ್ರಿಂದ ಇನ್ನು ಶಾಲೆಯ ಆರಂಭವಾಗಿಲ್ಲ. ಆದರೆ ಸೆಪ್ಟೆಂಬರ್ 1, 3 ಮತ್ತು 4ರಂದು ಪರೀಕ್ಷೆಯನ್ನು ನಡೆಸ್ತೇವೆ. ನಿಮ್ಮ ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಬನ್ನಿ ಅಂತ ಪೋಷಕರಿಗೆ ವಾಟ್ಸಪ್ ಮೆಸೇಜ್ ಅನ್ನ ಕಳುಹಿಸಲಾಗಿತ್ತು. ಈ ಬಗ್ಗೆ ಶಾಲಾ ಹೆಡ್ ಮಾಸ್ಟರ್ ಕೇಳಿದ್ರೆ ಹಾರಿಕೆ ಉತ್ತರವನ್ನ ನೀಡ್ತಿದ್ದಾರೆ. ಮಕ್ಕಳು ಬರೆದಿರೋದನ್ನ ಕರೆಕ್ಷನ್ ಮಾಡಲಿಕ್ಕೆ ಕರೆದಿದ್ವು ಅಷ್ಟೇ, ಎಕ್ಸಾಮ್ ಮಾಡ್ತಿಲ್ಲ ಅಂತ ಹೇಳಿದ್ರು. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಅಲ್ಲಿನ ಶಾಸಕರಾಗಿರುವಂತಹ ಅಪ್ಪಚ್ಚು ರಂಜನ್ ಅವರನ್ನ ಸಂಪರ್ಕ ಮಾಡಿದಂತ ಸಂದರ್ಭದಲ್ಲಿ ಅಪ್ಪಚ್ಚು ರಂಜನ್ ಅವರು ನಾನು DDPI ಹತ್ರ ಮಾತಾಡ್ತೀನಿ, ಯಾಕೆಂದ್ರೆ ಈ ರೀತಿಯಾಗಿ ಅಕ್ರಮವಾಗಿ ಕರಿಬಾರ್ದಿತ್ತು, ಯಾಕೆ ಕರೆದ್ರು ಗೊತ್ತಿಲ್ಲ, ನಾನು ಇದ್ರ ಬಗ್ಗೆ ಪರಿಶೀಲನೆ ಮಾಡ್ತೇನೆ ಅಂತ ಹೇಳಿದ್ರು ಶಾಸಕರು. ಕೊರೋನಾ 3ನೇ ಅಲೆ ಆತಂಕದಲ್ಲೂ ಸರ್ಕಾರ ಶಾಲಾ ಕಾಲೇಜುಗಳನ್ನ ಆರಂಭವನ್ನೇನೋ ಮಾಡ್ತು. ಆದರೆ ಮಕ್ಕಳು ಶಾಲೆಗೆ ಹೋಗೋದಕ್ಕೆ ಸರಿಯಾದಂತ ವ್ಯವಸ್ಥೆ ಮಾತ್ರ ಇಲ್ಲ. ಕೊಪ್ಪಳದ ವಿದ್ಯಾರ್ಥಿಗಳಿಗೆ ಬಸ್ ಕೊರತೆ ಕಾಡ್ತಾ ಇದ್ದು ಜೀವ ಪಣಕ್ಕಿಟ್ಟು ಪ್ರಯಾಣವನ್ನು ಮಾಡ್ತಿದ್ದಾರೆ. ಮುದ್ದಬಳ್ಳಿಯಲ್ಲಿ ಬಸ್ ಇರದ ಕಾರಣ JCBಯಲ್ಲೇ ಮಕ್ಕಳು ಶಾಲೆಗೆ ಹೋಗ್ತಿದ್ದಾರೆ. ಅತ್ತ ಗಂಗಾವತಿಯಲ್ಲಿ ಬಸ್ಗೆ ನೇತು ಬಿದ್ದಿದ್ದಂಥ ವಿದ್ಯಾರ್ಥಿಗಳು ಹರಸಾಹಸ ಪಟ್ಟು ಶಾಲೆಗೆ ಹೋಗ್ತಾ ಇದ್ರು. ಮಕ್ಕಳ ಸಮಸ್ಯೆ ಆಲಿಸುವಂತವರೇ ಇಲ್ಲದಂತಾಗಿದೆ. ಬಸ್ಗಳ ಕೊರತೆ ಇರೋದ್ರಿಂದ ಒಂದೇ ಬಸ್ನಲ್ಲಿ ಕುರಿಗಳನ್ನ ತುಂಬಿಕೊಂಡು ಹೋಗೋ ರೀತಿಯಲ್ಲಿ ಹೋಗ್ತಿದ್ದಾರೆ. ಈ ವೇಳೆ ಕೊರೋನಾ ನಿಯಮವನ್ನ ಕೂಡ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಕೊರೋನಾ ಸಾವಿನ ಲೆಕ್ಕದಲ್ಲೂ ಕೂಡ BBMP ಗೋಲ್ಮಾಲ್ ಮಾಡ್ತಿದ್ಯಾ ಅನ್ನುವಂತ ಅನುಮಾನ ಶುರುವಾಗಿದೆ. ಏಕೆಂದ್ರೆ RTI ಮಾಹಿತಿಯಲ್ಲಿ BBMP ಕಳ್ಳಾಟ ಬಯಲಾಗಿದೆ. ಇಷ್ಟು ದಿನ ಕೊರೋನಾ ಬುಲೆಟಿನ್ ನಲ್ಲಿ ಕೊಟ್ಟಿದ್ದು ಒಂದು ಲೆಕ್ಕ, RTI ಮಾಹಿತಿಯಲ್ಲಿ ತೋರಿಸಿರುವಂತದ್ದು ಮತ್ತೊಂದು ಲೆಕ್ಕ. ಮಾರ್ಚ್ 1, 2020ರಿಂದ ಜುಲೈ 15, 2021ರವರೆಗೆ BBMP ಬುಲೆಟಿನ್ ಪ್ರಕಾರ 15,772 ಮಂದಿ ಸಾವನ್ನಪ್ಪಿದ್ದಾರೆ. ಆದರೆ RTI ಮಾಹಿತಿಯಲ್ಲಿ 13,933 ಮಂದಿ ಸಾವನ್ನಪ್ಪಿರುವುದಾಗಿ BBMP ಲೆಕ್ಕ ಕೊಟ್ಟಿದೆ. ಒಟ್ಟು 1,839 ಮಂದಿಯ ಸಾವಿನ ಮಾಹಿತಿಯಲ್ಲಿ ವ್ಯತ್ಯಾಸವಾಗಿತ್ತು. ಸಾವಿನ ವಿಚಾರದಲ್ಲೂ ಕೂಡ BBMP ಸುಳ್ಳು ಹೇಳ್ತಾ ಇದೆಯಾ ಅನ್ನುವಂತ ಅನುಮಾನ ಶುರುವಾಗಿದೆ. ಈ ಬಾರಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಸರ್ಕಾರ ಸಮ್ಮತಿ ನೀಡುತ್ತಾ ಇಲ್ಲವಾ ಅನ್ನುವಂಥದ್ದೇ ದೊಡ್ಡ ಸುದ್ದಿ ಆಗ್ತಾ ಇದೆ. ಹಿಂದೂಪರ ಸಂಘಟನೆಗಳು ಸೇರಿದಂತೆ ಬಿಜೆಪಿಯ ಕೆಲ ನಾಯಕರುಗಳೇ ಹಬ್ಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮ್ಮತಿಯನ್ನ ನೀಡುವಂತೆ ಒತ್ತಾಯಿಸುತ್ತಿದ್ದಾರೆ. ಈ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದಂತ CM ಬಸವರಾಜ ಬೊಮ್ಮಾಯಿ ಸಾರ್ವಜನಿಕ ಗಣೇಶೋತ್ಸವಕ್ಕೆ ಅವಕಾಶ ನೀಡುವ ಬಗ್ಗೆ ಚರ್ಚೆ ನಡೀತಾ ಇದೆ. ಜಿಲ್ಲಾವಾರು ಕೋವಿಡ್ ಪರಿಸ್ಥಿತಿ ನೋಡಿಕೊಂಡು ವರದಿಯನ್ನ ನೀಡುವಂತೆ ತಜ್ಞರಿಗೆ ಹೇಳಿದ್ದೇವೆ. ಸೆಪ್ಟೆಂಬರ್ 5ರಂದು ಈ ಬಗ್ಗೆ ಅಧಿಕೃತ ಮಾಹಿತಿಯನ್ನ ನೀಡ್ತೇವೆ ಅಂತ ಹೇಳಿದ್ದಾರೆ. 5ನೇ ತಾರೀಕು ಈಗ ನೋಡಿ, ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಗಣೇಶನ ಇಡ್ತಾರೆ. ಜಿಲ್ಲೆಗಳಿಂದ ವರದಿ ತೊಗೊಂಡು ಬಂದು ಎಕ್ಸ್ಪರ್ಟ್ಸ್ ಅದನ್ನು ಕೂತ್ಕೊಂಡು ನಮ್ಗೆ ಸಮಯ ಕೊಡಿ ಅಂತ ಹೇಳಿದ್ದಾರೆ. ಹೀಗಾಗಿ 5ನೇ ತಾರೀಕು ಒಂದು ಸಭೆಯನ್ನು ಮಾಡ್ತಾ ಇದ್ದೀನಿ, ಅಲ್ಲಿ ಅಂತಿಮ ತೀರ್ಮಾನ. ಅದು 5ನೇ ತಾರೀಕು ಈಗ ನೋಡಿ, ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಗಣೇಶನ ಇಡ್ತಾರೆ. ಜಿಲ್ಲೆಗಳಿಂದ ವರದಿ ತೊಗೊಂಡು ಬಂದು ಎಕ್ಸ್ಪರ್ಟ್ಸ್ ಅದನ್ನು ಕೂತ್ಕೊಂಡು ನಮ್ಗೆ ಸಮಯ ಕೊಡಿ ಅಂತ ಹೇಳಿದ್ದಾರೆ. ಹೀಗಾಗಿ 5ನೇ ತಾರೀಕು ಒಂದು ಸಭೆಯನ್ನು ಮಾಡ್ತಾ ಇದ್ದೀನಿ, ಅಲ್ಲಿ ಅಂತಿಮ ತೀರ್ಮಾನ. ಅದು 5ನೇ ತಾರೀಕು
ಈಗ ನೋಡಿ, ಕರ್ನಾಟಕದಲ್ಲಿ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ಥರ ಗಣೇಶನ ಇಡ್ತಾರೆ. ಜಿಲ್ಲೆಗಳಿಂದ ವರದಿ ತೊಗೊಂಡು ಬಂದು ಎಕ್ಸ್ಪರ್ಟ್ಸ್ ಅದನ್ನು ಕೂತ್ಕೊಂಡು ನಮ್ಗೆ ಸಮಯ ಕೊಡಿ ಅಂತ ಹೇಳಿದ್ದಾರೆ. ಹೀಗಾಗಿ 5ನೇ ತಾರೀಕು ಒಂದು ಸಭೆಯನ್ನು ಮಾಡ್ತಾ ಇದ್ದೇನೆ. ಅಲ್ಲಿ ಅಂತಿಮ ತೀರ್ಮಾನ ಅದು 5ನೇ ತಾರೀಕು. ಮಂಡ್ಯ ಲೋಕಸಭಾ ಚುನಾವಣೆ ವೇಳೆ ಕೊಟ್ಟ ಮಾತಿನಂತೆ ಸ್ವಕ್ಷೇತ್ರದಲ್ಲೇ ಮನೆ ನಿರ್ಮಾಣ ಮಾಡುವುದಕ್ಕೆ ಸಂಸದೆ ಸುಮಲತಾ ಅಂಬರೀಶ್ ಅಡಿಗಲನ್ನ ಇಟ್ಟಿದ್ದಾರೆ. ಮದ್ದೂರಿನ ಹನಕೆರೆ ಗ್ರಾಮದಲ್ಲಿ ಸುಮಲತಾ ಹಾಗೂ ಅಭಿಷೇಕ್ ಅಂಬರೀಶ್ ಭೂಮಿ ಪೂಜೆ ಕಾರ್ಯವನ್ನ ನೆರವೇರಿಸಿದ್ರು. ಮನೆ ಕಟ್ಟುವುದರ ಹಿಂದೆಯೂ ಹಲವಾರು ಲೆಕ್ಕಾಚಾರಗಳು ಇದ್ದಂತೆ ಕಾಣಿಸ್ತಾ ಇದೆ. ಮದ್ದೂರು ತಾಲೂಕಿಗೂ ಅಂಬರೀಷ್ಗೂ ಇನ್ನಿಲ್ಲದ ನಂಟು. ಹೀಗಾಗಿ ಇದೇ ಕ್ಷೇತ್ರದಲ್ಲಿ ಮುಂದೆ ಅಭಿಷೇಕ್ ಅಂಬರೀಶ್ರನ್ನ ಕಣಕ್ಕಿಳಿಸುವಂಥದ್ದು, ಜೊತೆಗೆ ತಾವು ಸಹ ಮಂಡ್ಯದಲ್ಲಿ ಗಟ್ಟಿಯಾಗಿ ನೆಲೆಯೂರೋದಕ್ಕೂ ಇದನ್ನೇ ಅಡಿಪಾಯ ಮಾಡ್ಕೊಳ್ತಿದ್ದಾರಾ ಅನ್ನುವಂಥ ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸುಮಲತಾ ಅಂಬರೀಶ್ ಅವರು ಎಲೆಕ್ಷನ್ ಫೇಸ್ ಮಾಡುವಂತ ಸಂದರ್ಭದಲ್ಲಿ ನಾನು ಇಲ್ಲೇ ಮನೆ ಮಾಡ್ಕೊಂಡಿರ್ತೀನಿ, ನಿಮ್ಗೋಸ್ಕರ ನಾವಿರ್ತೀವಿ ಅಂತೆಲ್ಲ ಭರವಸೆಯನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಗೆದ್ದು 2 ವರ್ಷ ಆದ್ಮೇಲೆ ಈಗ ಮನೆಯನ್ನ ಕಟ್ಟುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಸಾಕಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂಥದ್ದು. ಮದ್ದೂರು ತಾಲೂಕಿನಿಂದ ಅಭಿಷೇಕ್ ಅಂಬರೀಶ್ ಅವರನ್ನ ಕಣಕ್ಕಿಳಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚಿಂತನೆಗಳು ನಡೀತಾ ಇದೆ. ಅವರನ್ನ ರಾಜಕೀಯ ಕಣಕ್ಕೆ ಎಳೆದುಕೊಂಡು ಬರುವಂತ ನಿಟ್ಟಿನಲ್ಲೂ ಕೂಡ ಮುಂದಾಗಲಾಗ್ತಾ ಇದೆ ಅನ್ನುವಂಥ ಮಾತುಗಳು ಇರುವಂಥದ್ದು. ಅದು ನೀವು ಅಭಿಷೇಕ್ ಇಲ್ಲೇ ಇದ್ದಾರಲ್ಲ, ಅವ್ರನ್ನೇ ಕೇಳಿ. ಇಲ್ಲ, ಒಪ್ಪಿಗೆ ಅನ್ನೋದೇನಿಲ್ಲ. ಅವರು ಆ ಸಂದರ್ಭ ಸಮಯ ಯಾವ ರೀತಿ ನೋಡಿ. ಈಗ ನಾನು ಒಂದು ದಿನ ರಾಜಕೀಯಕ್ಕೆ ಬರಬೇಕು ಅಂತನೋ ಅಥವಾ ಈ ರೀತಿ ನಾನು ಮಂಡ್ಯದಲ್ಲಿ ನಾನು MP ಆಗ್ತೀನಿ ಅಂತ ನಾನು ಯಾವತ್ತೂ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಎಲ್ಲ ನಮ್ಮ ಕೈಲಿರೋದಿಲ್ಲ. ಮೇಲೊಬ್ರು ಇದ್ದಾರೆ, ಅವರು ಬರೆದಿರ್ತಾರೆ ನಮ್ಮ ಭವಿಷ್ಯದಲ್ಲಿ ಏನೇನು ಆಗಬೇಕು ಆಗುತ್ತೆ ಅನ್ನೋದು. ಅದರ ಪ್ರಕಾರ ಇದು ನನ್ನ ನಂಬಿಕೆ. ಇದು ಏನೇನು ನಾವು ಊಹೆ ಮಾಡಿಕೊಂಡು ಈಗಲಿಂದಾನೇ ಪ್ಲ್ಯಾನಿಂಗ್ ಮಾಡೋದ್ರಿಂದ ಏನೂ ನಡೆಯಲ್ಲ. ಬಟ್ ಇಲ್ಲ, ಒಂದು ಮಾತು ಕೊಟ್ಟಿದ್ರಮ್ಮ, ಇಲ್ಲಿ ಮನೆ ಮಾಡೇ ಮಾಡ್ತೀವಿ ಅಂತ. ರೆಂಟಲ್ ಮನೇಲಿ ಇಷ್ಟು ವರ್ಷ ಇದ್ವಿ, 1-2 ವರ್ಷ. ಒಂದು ಜಾಗ ತಗೋಣ ಅಂತ ಶಶಿ ಅವ್ರ ಹತ್ರ ಮಾತಾಡಿ ಅವ್ರದ್ದೇ ಜಾಗ ಆಗಿದೆ. ಸೊ ಹ್ಯಾಪಿ. ಗೊತ್ತಿಲ್ಲ ಅಣ್ಣ, ನಾನು ಇದಕ್ಕೆ ಪ್ಲ್ಯಾನಿಂಗ್ಗೆ ಇದಕ್ಕೆಲ್ಲ ತಲೆನೇ ಹಾಕಿಲ್ಲ. ಅದು ಅವ್ರವ್ರು ಮಾಡ್ಕೊಡ್ತಾವ್ರೆ. ಇಟ್ಸ್ ಬಿಟ್ವೀನ್ MP ಆ್ಯಂಡ್ ಹರ್ ಪೀಪಲ್. ಸಿಂಪಲ್ ಆಗಿ ಮಾಡೋಣ ಅಂತ ಅಷ್ಟೇ. ಆದಷ್ಟು ಸಿಂಪಲ್ ಆಗಿದ್ರೆ ಇದು ತಲೆನೋವಿರಲ್ಲ. ಹಿಂಗೆ ಮಾಡಿ ಹಂಗೆ ಮಾಡಿ ತುಂಬ ಯೋಚನೆ ಮಾಡಿ ತುಂಬ ಗ್ರ್ಯಾಂಡಾಗಿ ಮಾಡಿದ್ರೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಕಷ್ಟ. ಆದಷ್ಟು ಸಿಂಪಲ್ ಆಗಿದ್ರೆ ಒಂದು ಮನೆ ಇದ್ದಂಗೆ ಇರ್ಬೇಕು ಅಷ್ಟೇ. ಹಾಂ, ಸುಮೀರಣ್ಣ ಅದೆಲ್ಲ ಮಾತಾಡ್ಬೇಕು. ಅಭಿಮಾನಿಗಳಿಗೆ ಯಾವತ್ತು ನಾವು ಅವ್ರ ಜೊತೆಲಿ ಇರಬೇಕು ಅನ್ನೋ ಒಂದು ಆಸೆ. ಮತ್ತು ಅಭಿಮಾನ ಹೆಂಗೆ ಅಂದರೆ ನಾವು ಬೆಳಿಬೇಕು ಅನ್ನೋ ಒಂದು ಆಸೆ ಇರುತ್ತೆ ಅವ್ರಿಗೂ. ಅವ್ರು ನಮ್ಮನ್ನ ಇಲ್ಲಿವರೆಗೂ ಬೆಳೆಸಿದ್ದಾರೆ, ಮುಂದಕ್ಕೂ ಬೆಳೆಸ್ತಾರೆ ಅಷ್ಟು ಹೇಳ್ತೀನಿ. ನಮ್ಮ ಇಚ್ಛೆ ಅಲ್ಲ, ಜನರಿಚ್ಛೆ. ಅದು ಸಮಯ ಸಂದರ್ಭ ಬಂದಾಗ ನೋಡೋಣ, ಮುಂದೆ ಗೊತ್ತಾಗತ್ತಣ್ಣ. MLC ಬೆಮೆಲ್ ಕಾಂತರಾಜು JDS ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ಮೂಲದ ಕಾಂತರಾಜು ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೆ. ಬಗ್ಗೆ ಕಾಂಗ್ರೆಸ್ ನಾಯಕರೊಂದಿಗೂ ಕೂಡ ಕಾಂತರಾಜು ಮಾತುಕತೆಯನ್ನು ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ. ಒಂದು ವೇಳೆ ತುರುವೇಕೆರೆ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯನ್ನಾಗಿ ಕಾಂತರಾಜು ಅವರನ್ನ ಕಣಕ್ಕಿಳಿಸಿದ್ರೆ ನೆಲಮಂಗಲದಲ್ಲಿ JDSಗೆ ಭಾರೀ ಹೊಡೆತ ಬೀಳಿದೆ. ಬೆಮೆಲ್ ಕಾಂಗ್ರೆಸ್ ಸೇರೋದ್ರಿಂದ ಅವರ ಅಪಾರ ಬೆಂಬಲಿಗರು ಸಹ JDS ಬಿಟ್ಟು ಕೈ ಹಿಡಿಯಲಿದ್ದಾರೆ. ದುಂದು ವೆಚ್ಚಕ್ಕೆ ಕಡಿವಾಣ ಹಾಕ್ತೀನಿ ಅನ್ನುವಂಥ CM ಬೊಮ್ಮಾಯಿ ಹೇಳಿಕೆ ಕೇವಲ ಮಾತಲ್ಲಿ ಅಷ್ಟೇನಾ ಅನ್ನುವಂಥ ಚರ್ಚೆ ಶುರುವಾಗಿದೆ. ಯಾಕೆಂದ್ರೆ CM ಸರ್ಕಾರಿ ನಿವಾಸವಾಗಿರುವಂಥ ರೇಸ್ ವ್ಯೂ ಕಾಟೇಜ್ ನಂಬರ್ 1 ನಿವಾಸದ ನವೀಕರಣ ಕಾರ್ಯ ಶುರುವಾಗಿದೆ. ತಾಜ್ ವೆಸ್ಟರ್ನ್ ರಸ್ತೆಯಲ್ಲಿರುವಂಥ ಸರ್ಕಾರಿ ನಿವಾಸದ ನವೀಕರಣ ಕೆಲಸ ಭರದಿಂದ ಸಾಗಿದ್ದು, ವಾಸ್ತು ಪ್ರಕಾರ ಸರ್ಕಾರಿ ನಿವಾಸವನ್ನ ಆಲ್ಟರ್ ಮಾಡ್ತಿದ್ದಾರಂತೆ. ಮನೆಯಲ್ಲಿನ ಕೆಲ ಗೋಡೆಗಳನ್ನ ಅದಲು ಬದಲು ಮಾಡಲಾಗ್ತಾ ಇದ್ದು, ಮನೆ ಮುಂಭಾಗದಲ್ಲೂ ಕೂಡ ಕೆಲ ಬದಲಾವಣೆಯನ್ನ ಮಾಡಲಾಗ್ತಾ ಇದೆಯಂತೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನಾಳೆ ದಾವಣಗೆರೆಗೆ ಆಗಮಿಸ್ತಾ ಇದ್ದಾರೆ. ಜಿಲ್ಲೆಯ 5 ಕಡೆಗಳಲ್ಲಿ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದ್ದು, ಮಧ್ಯಾಹ್ನ 3:05ಕ್ಕೆ ಗಾಂಧಿ ಭವನ ಉದ್ಘಾಟನೆ, 3:25ಕ್ಕೆ ಸ್ಕೌಟ್ ಅಂಡ್ ಗೈಡ್ಸ್ ಆವರಣದಲ್ಲಿರುವಂತಹ ಕೊಂಡಜ್ಜಿ ಬಸಪ್ಪ ಸ್ಮಾರಕಕ್ಕೆ ಗೌರವಾರ್ಪಣೆ, 3:45ಕ್ಕೆ ಕೊಂಡಜ್ಜಿ ಹೊರವಲಯದಲ್ಲಿರುವಂತಹ ಪೊಲೀಸ್ ಪಬ್ಲಿಕ್ ಸ್ಕೂಲ್ಗೆ ಚಾಲನೆ, 4:35ಕ್ಕೆ GMIT ಕಾಲೇಜು ಆವರಣದಲ್ಲಿ ನಿರ್ಮಾಣವಾಗಿರುವಂತಹ ಕೇಂದ್ರ ಗ್ರಂಥಾಲಯ ಉದ್ಘಾಟನೆ ಮಾಡಲಿದ್ದಾರೆ. ಇಡೀ ದಿನ ದಾವಣಗೆರೆಯಲ್ಲೇ ರೌಂಡ್ಸ್ ಹಾಕಲಿರುವಂತಹ ಅಮಿತ್ ಶಾ ಮುಂದಿನ ಚುನಾವಣೆಗೆ ಈಗಿನಿಂದಲೇ
ಮೊದಲು ಗಾಂಧಿ ಭವನ ಉದ್ಘಾಟನೆ ಮಾಡ್ತಾರೆ. ಗಾಂಧಿ ಭವನ ಉದ್ಘಾಟನೆ ಆದ ನಂತರ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಕೇಂದ್ರ ಗೃಹ ಸಚಿವರು ಮತ್ತು ಅನೇಕ ಸಂಪುಟ ಸಚಿವರು ಎಲ್ಲರೂ ಭಾಗವಹಿಸ್ತಾರೆ. ಸೊ ಈ ಎಲ್ಲ ಸ್ಥಳಗಳಲ್ಲಿ ಸಂಪೂರ್ಣ ಭದ್ರತೆ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಎಲ್ಲ ಸ್ಥಳಗಳಲ್ಲಿ ಅತ್ಯಂತ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇರ್ತದೆ. ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದು ಸ್ಟ್ರಿಕ್ಟ್ ಆಗಿ ನಾವು ಎನ್ಫೋರ್ಸ್ ಮಾಡ್ತೀವಿ ಮತ್ತು ಅಲ್ಲಿ ಭಾಗವಹಿಸುವ ಅಥವಾ ಅಲ್ಲಿ ಇರುವಂತಹ ಯಾವುದೇ ಸಿಬ್ಬಂದಿ ಇರಲಿ ಅವರಿಗೆ ಕಂಪಲ್ಸರಿ ಪಾಸ್ ನಾವು ಇಶ್ಯೂ ಮಾಡಿ, ಪಾಸ್ ಇದ್ದವ್ರನ್ನ ಮಾತ್ರ ಅವರು ಆ ಎಲ್ಲ ಜಾಗಗಳಲ್ಲಿ. ಜೆಡಿಎಸ್ ಮುಳುಗುವ ಹಡಗು ಇದ್ದಂತೆ ಅಂತ ಟಾಂಗ್ ಕೊಟ್ಟಿದ್ದಂತ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ಏಕವಚನದಲ್ಲೇ ಕಿಡಿಕಾರಿದ್ದಾರೆ. ಕರ್ನಾಟಕ ಹಾಗೂ ಇಲ್ಲಿನ ಸ್ಥಳೀಯ ಪಕ್ಷದ ಬಗ್ಗೆ ಆತನಿಗೆ ಮಾಹಿತಿ ಇಲ್ಲ. ಪಾಪ ಅವನಿಗೇನ್ ಗೊತ್ತು? ಆತ ಬಂದಿರುವಂತದ್ದು ದುಡ್ಡು ವಸೂಲಿ ಮಾಡ್ಕೊಂಡು ಹೋಗೋದಕ್ಕೆ, ಕಲೆಕ್ಷನ್ ಮಾಡಕ್ಕೆ ಬಂದಿರುವಂತ ವ್ಯಕ್ತಿ ಜೆಡಿಎಸ್ ಬಗ್ಗೆ ಮಾತನಾಡಿದ್ದಾನೆ. ನಾವೇನ್ ಅವ್ರ ಮನೆ ಬಾಗಿಲಿಗೆ ಹೋಗಿದ್ವಾ ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ನೆನ್ನೆ ಯಾರೋ ಬಂದಿದಾರ, ಇಲ್ಲಿ ಒಬ್ಬ ಏಜೆಂಟು ಬಿಜೆಪಿಯ ಉಸ್ತುವಾರಿ ಇಲ್ಲಿ ಬಂದದೇನೋ ಹೇಳೋದಲ್ಲ, ಮೇಕೆದಾಟು ಮತ್ತೆ ಮಹದಾಯಿ ಎಲ್ಲ ನಾವು ತಕ್ಷಣ ಒಮ್ಮತ ಕೊಡ್ತೀವಿ, ಕೇಂದ್ರ ಸರ್ಕಾರ ಇದಕ್ಕೆ ತಕ್ಷಣ ಸಕಾರಾತ್ಮಕ ಸ್ಪಂದಿಸ್ತೀವಿ ಅಂತ ಹೇಳಿ. ಪಾಪ ಅಪ್ಪನಿಗೆ ಏನು ಗೊತ್ತಿದೆ, ಇಲ್ಲಿ ಬರೋದು ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ಹೋಗಕ್ಕೆ. ಬಿಜೆಪಿದೇನೋ ಇಲ್ಲಿ ಪಕ್ಷ ಕಟ್ಟಕ್ಕೆ ಬಂದವರಲ್ಲ, 15ರಲ್ಲಿ ತುಮೂರು ಗೆಲ್ತಾರಂತಲ್ಲ. ಕರ್ನಾಟಕ ಅಂತ ಅನ್ನೋದು ಏನು ಗೊತ್ತಿದೆ ಅವ್ರಿಗೆ? ಯಾರು ಗೊತ್ತಿರೋ ಕರ್ನಾಟಕದ ಸಂಪದ್ಭರಿತವಾದಂಥ ಕಲೆಕ್ಷನ್ ಇದೆಯಲ್ಲ ಬಿಜೆಪಿ ಸರ್ಕಾರದಲ್ಲಿ, ಆ ಕಲೆಕ್ಷನ್ ಪಾರ್ಟಿ ಎತ್ಕೊಂಡು ಹೋಗಿ ಬರೋಕ್ ಗಿರಾಕಿ. ಅವರು JDS ಪಕ್ಷ ಮುಳುಗೋಗ್ತೀರ ಅಡಗು ಅಂತ ಏನೋ ಹೇಳ್ಕೊಂಡವ್ರೆ. ಯಾರು ಬೆಂಬಲ ಬೇಕಿಲ್ಲ ಅಂತೇಳಿ ಇವ್ರ ಮನೆ ಬಾಗಿಲಿಗೆ JDS ಪಕ್ಷ ಏನಾದ್ರು ನಿಮಗೆ ಬೆಂಬಲ ಕೊಡ್ತೀವಿ ಬನ್ರಪ್ಪ ಅಂತ ಹೋಗಿದ್ವಾ? ನೆನ್ನೆ ಯಾರೋ ಬಂದಿದಾರ, ಇಲ್ಲಿ ಒಬ್ಬ ಏಜೆಂಟು ಬಿಜೆಪಿಯ ಉಸ್ತುವಾರಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಹುಡುಗಿರಿಗೆ ಗಾಳ ಹಾಕ್ತಿದ್ದಂತ ಅಸಾಮಿಯೊಬ್ಬ ಮದುವೆ ಆಗುವುದಾಗಿ ನಂಬಿಸಿ ಕೈ ಕೊಡ್ತಿದ್ದವನಿಗೆ ಪೊಲೀಸರು ಶಾಕ್ ಕೊಟ್ಟಿದ್ದಾರೆ. 30 ವರ್ಷ ಮೇಲ್ಪಟ್ಟವರು ಹಾಗೂ ವಿಚ್ಛೇದನ ಆಗಿರುವಂತ ಯುವತಿಯರನ್ನೇ ಟಾರ್ಗೆಟ್ ಮಾಡಿ ಬಲೆಗೆ ಬೀಳಿಸ್ತಾ ಇದ್ದ. 10 ಹೆಸರಲ್ಲಿ ಖಾತೆಯನ್ನು ತೆರಿತಾ ಇದ್ದಂತ ಕದಿಮ ಒಂದಿಷ್ಟು ದಿನ ನೈಸ್ ಆಗಿ ಮಾತಾಡ್ತಿದ್ದ. ಆಮೇಲೆ ನನಗೆ ಆಕ್ಸಿಡೆಂಟ್ ಆಗಿದೆ, ಕ್ರೆಡಿಟ್ ಕಾರ್ಡ್ ಬ್ಲಾಕ್ ಆಗಿದೆ, ಸೈಟ್ ಖರೀದಿ ಮಾಡಲಿಕ್ಕೆ ಹಣ ಬೇಕು ಅಂತೆಲ್ಲ ಹೇಳಿ ವಸೂಲಿಯನ್ನ ಮಾಡ್ತಿದ್ದ. ಇದೇ ರೀತಿ 10 ಮಂದಿ ಯುವತಿಯರಿಗೆ ವಂಚನೆಯನ್ನ ಮಾಡಿದ್ದಂತ ಬಿಜಾಪುರದ ಜಗನ್ನಾಥನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿಯ ಪ್ರವಾಹ ಸಂತ್ರಸ್ತರಿಗೆ ಪರಿಹಾರ ಅನ್ನುವಂಥದ್ದೇ ಮರೀಚಿಕೆ ಆಗಿದೆ. ನೆರೆ ಬಂದು ಹೋದ್ಮೇಲೆ ಕಾಟಾಚಾರಕ್ಕೆ ಬರುವಂತ ಅಧಿಕಾರಿಗಳು ಪರಿಹಾರವನ್ನ ನೀಡುವಂತೆ ಕೆಲಸ ಮಾತ್ರ ಮಾಡಲ್ಲ. ಒಂದಿಷ್ಟು ಜನರಿಗೆ ಜಿಲ್ಲಾಡಳಿತ ತುರ್ತು ಪರಿಹಾರವನ್ನ ನೀಡಿದ್ದು ಬಿಟ್ಟರೆ ಬಹುತೇಕ ಸಂತ್ರಸ್ತರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಸುಮಾರು 4944 ಕುಟುಂಬಗಳಿಗೆ ಶಾಶ್ವತ ಪರಿಹಾರವನ್ನ ನೀಡದ ಕಾರಣ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ. ಸಂತ್ರಸ್ತರ ಕಣ್ಣೀರಿಗೆ ಮಿಡಿದಂತ ಶಾಸಕ ಶ್ರೀಮಂತ ಪಾಟೀಲ್ ಸರ್ಕಾರ ಪರಿಹಾರ ಕೊಡದಿದ್ರೆ ನಾನೇ ತಾತ್ಕಾಲಿಕ ಪರಿಹಾರವನ್ನ ಕೊಡ್ತೇನೆ ಅಂತ ಘೋಷಣೆ ಮಾಡಿದ್ದಾರೆ. ಅವರೇ ಆಗಿದ್ರು ಸಚಿವರು. ಈಗ ಅಲ್ಲಿ ಹೋಗ್ಬಿಟ್ಟು ಭಾವನೆ ಅಂದ್ರೆ ಅವ್ರ ಕಣ್ಣೀರು ಸುರಿಸ್ತಾ ಇರುವಂತ ಸಂದರ್ಭದಲ್ಲಿ ಅದನ್ನ ಕ್ರೆಡಿಟ್ಸ್ ತಗೊಳಕ್ ಹೋಗಿದ್ದಾರೆ. ಮೊನ್ನೆ ಅಷ್ಟೇ ಕೆಂಗೇರಿ ಮಾರ್ಗದ ಮೆಟ್ರೋ ವಿಸ್ತರಿತ ಯೋಜನೆಗೆ ಸಿಎಂ ಚಾಲನೆ ನೀಡಿದ್ರು. ಈ ವೇಳೆ ಕನ್ನಡ ಅನ್ನುವಂಥದ್ದೇ ಕಣ್ಣಿಗೆ ಕಾಣಿಸ್ತಾ ಇರಲಿಲ್ಲ, ಎಲ್ಲೆಲ್ಲೂ ಇಂಗ್ಲಿಷ್ ಮಯವಾಗಿತ್ತು. ಹೀಗಾಗಿ ನಮ್ಮ ಮೆಟ್ರೋ ವ್ಯವಸ್ಥಾಪಕರಿಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಕನ್ನಡವನ್ನ ಕಡೆಗಣನೆ ಮಾಡಿದ್ದರ ಬಗ್ಗೆ ಸೂಕ್ತ ವಿವರಣೆಯನ್ನು ನೀಡುವಂತೆ ನಿರ್ದೇಶಕರಿಗೆ ಪತ್ರವನ್ನ ಬರೆಯಲಾಗಿದೆ. ಒಂದಿಷ್ಟು ದಿನ ತಣ್ಣಗಾಗಿದ್ದಂತ ಮೀಸಲಾತಿ ಕಿಚ್ಚು ಮತ್ತೆ ದಗದಗಿಸೋದಕ್ಕೆ ಶುರುವಾಗಿದೆ. ಪಂಚಮಸಾಲಿಗೆ 2A ಮೀಸಲಾತಿ ನೀಡಬೇಕು ಅನ್ನುವಂಥ ವಿಚಾರಕ್ಕೆ ಹಾಸನದ ಸಕಲೇಶ್ಪುರದಲ್ಲಿ ಯುವಕರು ರೊಚ್ಚಿಗೆದ್ದಿದ್ದಾರೆ. ವೀರಶೈವ ಸಮಾಜದ ಯುವಕರಿಗೆ ಆಹ್ವಾನ ನೀಡಲಿಲ್ಲ. ಮತ್ತೆ ಜಯಮೃತ್ಯುಂಜಯ ಸ್ವಾಮೀಜಿ ವಿರುದ್ಧ ಅವರಿಗೆ ಧಿಕ್ಕಾರವನ್ನ ಕೂಗಿರುವಂಥದ್ದು. ನೀವು ನಮ್ಮ ಸಮಾಜವನ್ನ ಒಡಿತಾ ಇದ್ದೀರಾ ಅಂತ ಪ್ರಮುಖವಾಗಿ ಅವರು ಪ್ರತಿಭಟನೆಯನ್ನ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಮಧ್ಯ ಪ್ರವೇಶ ಮಾಡಿದಂತ ಪೊಲೀಸರು ಪರಿಸ್ಥಿತಿ ನಿಯಂತ್ರಿಸುವುದಕ್ಕೆ ಹರಸಾಹಸ ಪಟ್ಟರು. ಶಕ್ತಿ ಪಾಟೋಲ್ ನ್ಯೂಸ್ 18 ಮೆಗಾ ಅಭಿಯಾನಕ್ಕೆ ಅಭೂತಪೂರ್ವ ಬೆಂಬಲ ಸಿಗ್ತಾ ಇದೆ. ನಾವು ಕೊಟ್ಟಿರುವಂತಹ ವಾಟ್ಸ್ಆಪ್ ನಂಬರ್ಗೆ ನಗರದ ವಿವಿಧೆಡೆಯ ರಸ್ತೆ ಗುಂಡಿಗಳ ವಿಜುವಲ್ಸ್ ಅನ್ನ ಜನರು ಕಳಿಸ್ತಾ ಇದ್ದಾರೆ. ಅದರಲ್ಲಿ ಕೆಲವೊಂದನ್ನ ನಾವು ತೋರಿಸ್ತಿದ್ದೇವೆ. ಒಂದೊಂದು ಏರಿಯಾದ ಚಿತ್ರಣವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದ್ದು ಗುಂಡಿ ಮುಚ್ಚೋವರೆಗೂ ನ್ಯೂಸ್ 18 ಬಿಡೋದಿಲ್ಲ. ಬೆಂಗಳೂರಿನ ಮೂಲೆ ಮೂಲೆಯಲ್ಲೂ ಕೂಡ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂತಹ ನ್ಯೂಸ್ 18 ಕನ್ನಡ ಬಿಬಿಎಂಪಿ ಅಧಿಕಾರಿಗಳನ್ನ ಎಚ್ಚರಿಸ್ತಾ ಇದೆ. ನೋಡ್ತಾ ಹೋಗೋಣ.
ಕನ್ನಡದ ಪೆಡ್ರೋ ಸಿನಿಮಾ ಬೂಸಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾಗಿದೆ. ವಿಶೇಷ ಅಂದರೆ ಬೂಸಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ಆಯ್ಕೆಯಾದಂಥ ಮೊದಲ ಕನ್ನಡ ಸಿನಿಮಾ ಎಂಬ ಹೆಗ್ಗಳಿಕೆಗೆ ಪೆಡ್ರೋ ಪಾತ್ರವಾಗಿದೆ. ಕೊರೋನಾದಿಂದಾಗಿ ಮಕ್ಕಳ ಕಲಿಕಾ ಭವಿಷ್ಯಕ್ಕೆ ಕೊಡಲಿ ಪೆಟ್ಟು ಬಿದ್ದಿದೆ. ರಚನಾತ್ಮಕ ಚಟುವಟಿಕೆಗಳೇ ಇಲ್ಲದೆ ಎಲ್ಲವೂ ಕೂಡ ಮೊಬೈಲ್ ಮಯವಾಗಿದೆ. ಮಹಾರಾಷ್ಟ್ರದ ಮುಂಬೈನಲ್ಲಿ 2 ದಿನಗಳಿಂದ ಭಾರೀ ಮಳೆ ಆಗ್ತಾ ಇದೆ. ಬೆಂಬಿಡದೆ ಸುರಿತಾ ಇರುವಂತಹ ಭಾರೀ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಅಫ್ಘಾನಿಸ್ತಾನದಿಂದ ಅಮೆರಿಕ ಸೇನಾಪಡೆಯನ್ನ ಸಂಪೂರ್ಣವಾಗಿ ಹಿಂಪಡೆದದ್ದನ್ನ ಜೋ ಬೈಡನ್ ಸಮರ್ಥಿಸಿಕೊಂಡಿದ್ದಾರೆ. 20 ವರ್ಷಗಳ ಸುದೀರ್ಘ ಕಾಲದ ಯುದ್ಧ ಅದ್ವಿತೀಯ ಯಶಸ್ಸಿನದ್ದಾಗಿತ್ತು ಅಂತ ಹೇಳಿದ್ದಾರೆ. ಅಫ್ಘಾನಿಸ್ತಾನದಿಂದ ಅಮೆರಿಕ ಹಾಗೂ ನ್ಯಾಟೋ ಪಡೆಗಳು ಕಾಲ್ಕೀಳ್ತಿದ್ದಂತೆ ತಾಲಿಬಾನಿಗರ ಸಂಭ್ರಮ ಮುಗಿಲು ಮುಟ್ಟಿದೆ. ಅಫ್ಘಾನ್ನ ಪೂರ್ವ ಪ್ರಾಂತ್ಯದ ಖೋಸ್ತ್ ನಗರದಲ್ಲಿ ತಾಲಿಬಾನಿಗಳು ಅಮೆರಿಕ ಹಾಗೂ ನ್ಯಾಟೋ ಪಡೆಗಳ ಅಣುಕು ಶವಯಾತ್ರೆಯನ್ನು ನಡೆಸಿದ್ದಾರೆ. ಕೊರೋನಾ ವೈರಸ್ನ 3ನೇ ಅಲೆಯನ್ನ ತಡೆಗಟ್ಟುವಂತಹ ಸಲುವಾಗಿ ದೇಶದಲ್ಲಿ ಬೃಹತ್ ಲಸಿಕಾ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಆದರೆ ಮಾಹಿತಿಯ ಕೊರತೆಯಿಂದಾಗಿ ಇನ್ನೂ ಕೆಲವರು ಲಸಿಕೆಯನ್ನು ತೆಗೆದುಕೊಳ್ಳಿಕ್ಕೆ ಹಿಂಜರಿತಾ ಇದ್ದಾರೆ. ಇದನ್ನ ಗಮನದಲ್ಲಿಟ್ಟುಕೊಂಡು ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಹಿಮಾಚಲ ಪ್ರದೇಶದ ಉನಾದಲ್ಲಿ ಹೊಸ ಅಭಿಯಾನವನ್ನ ಆರಂಭಿಸಿದೆ. ಹಿಮಾಚಲ ಪ್ರದೇಶದ ಉನಾದಲ್ಲಿ ಲಸಿಕೆಗೆ ಮತ್ತಷ್ಟು ಉತ್ತೇಜನ ನೀಡುವ ಸಲುವಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಹೊಸ ಅಭಿಯಾನವನ್ನ ಆರಂಭಿಸಿದೆ. ಇದರ ಅಡಿಯಲ್ಲಿ 18 ವರ್ಷಕ್ಕಿಂತ ಮೇಲ್ಪಟ್ಟ ಯಾರು ಕೂಡ ಲಸಿಕೆ ತೆಗೆದುಕೊಂಡಿಲ್ಲವೋ ಅವರಿಗಾಗಿ ಔಟ್ರೀಚ್ ಜಾಗರೂಕತಾ ಅಭಿಯಾನಕ್ಕಾಗಿ ವಿಶೇಷ ವಾಹನವೊಂದರ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊನಾದ ಸ್ಥಳೀಯ ಆಸ್ಪತ್ರೆಯಿಂದ ಹೊರಟಂತ ಈ ವಾಹನ ಜಿಲ್ಲೆಯಾದ್ಯಂತ ತಿರುಗಾಡಿ ಜನರಿಗೆ ಅರಿವನ್ನ ಮೂಡಿಸುವಂತ ಪ್ರಯತ್ನವನ್ನ ಮಾಡುತ್ತಿದೆ. वैन मोबाइल वैन जो है जन जन सूचना के लिए चेतना के लिए जो है आज से हमने लॉन्च की है और ये जगह जगह जाके लोगों को चैतन्य करेंगे, सूचित करेंगे कि टीका लगवाना कितना ज़रूरी है और जो लोग बच गए हैं जो जिनमें कोई शंकाएं हैं उनको दूर करेंगे. ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ಈ ಯೋಜನೆ 18 ವರ್ಷಕ್ಕಿಂತ ಮೇಲ್ಪಟ್ಟ ಮತ್ತು ಮೊದಲ ಡೋಸ್ ಲಸಿಕೆ ತೆಗೆದುಕೊಳ್ಳದ ಜನರನ್ನ ಸಂಪರ್ಕಿಸಲಿಕ್ಕೆ ಪ್ರಾರಂಭಿಸಲಾಗಿದೆ. ವಿಶೇಷವಾಗಿ ಹಾಲುಣಿಸುವಂತ ತಾಯಂದಿರು, ಗರ್ಭಿಣಿಯರು ಮತ್ತು ಗಂಭೀರ ಕಾಯಿಲೆಗಳಿಂದ ಬಳಲ್ತಾ ಇರುವಂತ ನಡಿಲಿಕ್ಕೆ ಸಾಧ್ಯವಿಲ್ಲದ ಅಥವಾ ಮಾಹಿತಿಯ ಕೊರತೆಯಿಂದ ಲಸಿಕೆ ತೆಗೆದುಕೊಳ್ಳದ ಜನರಿಗೆಂದೇ ಆರಂಭಿಸಲಾಗಿದೆ. ಆಗಸ್ಟ್ 24ರಿಂದ ಆರಂಭವಾದಂಥ ಈ ಅಭಿಯಾನವು ಊನಾದಲ್ಲಿ ಮೊಬೈಲ್ ವಾಹನಗಳ ಮೂಲಕ ಆಡಿಯೋ ಜಿಂಗಲ್ಸ್ ಮತ್ತು ಕರಪತ್ರಗಳನ್ನು ವಿತರಿಸುವ ಮೂಲಕ ಜನರಿಗೆ ಲಸಿಕೆಯ ಬಗ್ಗೆ ಅರಿವನ್ನ ಮೂಡಿಸುತ್ತಿದೆ. फर्स्ट डोज के लिए उनको हम निवेदन करेंगे पूरे ऊना निवासियों की वो आगे आएँ और अगर उनको कोई प्रॉब्लम है तो डॉक्टर से कंसल्ट करके वैक्सीनेशन जो है टीकाकरण ज़रूर लगवाएं. और हमारा टारगेट जो है अभी 98.2% हो चुका है और जो 1-1.5% बचे हैं वही लोग हैं जो रिलक्टेंट हैं या गर्भवती महिलाएं हैं या जो स्तनपान कराने वाली महिलाएं हैं. ಕೊರೋನಾದ 3ನೇ ಅಲೆಯನ್ನ ತಡಿಲಿಕ್ಕೆ ಇರುವಂತ ಒಂದೇ ಒಂದು ಪರಿಣಾಮಕಾರಿ ಆಯುಧ ಅಂದ್ರೆ ಅದು ಲಸಿಕೆ. ಇದನ್ನ ಜನ ತಿಳಿದುಕೊಂಡು ಕೊರೋನಾ ಭಯದಿಂದ ಆದಷ್ಟು ಬೇಗ ಮುಕ್ತಿ ಪಡೆಯುವಂತಾಗಲಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.